ತುಂಬ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಪಾಲಕನ್ನು ಬೇಯಿಸದೆ ಪಾಲಕಲ್ಲಿರುವಂತಹ ಸತ್ವ ತೆಗೆಯದೆ ಈಸಿಯಾಗಿ ಮಾಡುವಂತಹ ಪಾಲಕ್ ಪನ್ನೀರ್ ರೆಸಿಪಿನ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ಎಷ್ಟೇ ಟ್ರೈ ಮಾಡಿದ್ರೂ ಪಾಲಕ್ ಪನ್ನೀರ್ ಗ್ರೀನ್ ಕಲರಲ್ಲಿ ಬರಲ್ಲ ಅನ್ನುವವರು ಈ ವಿಡಿಯೋ ತಪ್ಪದೆ ನೋಡಿ. ನಾನಿಲ್ಲಿ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಈ ರೀತಿ ದೊಡ್ಡದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿನ ಹೆಚ್ಚು ಫ್ರೈ ಮಾಡಬೇಕಂತಿಲ್ಲ. ಸ್ವಲ್ಪ ಫ್ರೈ ಆದ ಮೇಲೆ 5 ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಇಂಚಿನಷ್ಟು ಶುಂಠಿ, ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಹಾಕಿರುವ ಈ ಎಲ್ಲ ಪದಾರ್ಥಗಳನ್ನು 5 ನಿಮಿಷ ಫ್ರೈ ಮಾಡಿ. 5 ನಿಮಿಷದ ಕಾಲ ಫ್ರೈ ಮಾಡಿದ ನಂತರ 1 ಟೊಮೆಟೊನ ಹಾಕಿ ಇದನ್ನು ಫ್ರೈ ಮಾಡಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನ 5 ಬಾರಿ ಕ್ಲೀನಾಗಿ ತೊಳೆದು ಹಾಗೆ ಹಾಕಿದ್ದೀನಿ. ಕಟ್ ಮಾಡುವ ಅವಶ್ಯಕತೆ ಇಲ್ಲ. 2 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಹಾಕಿ ಫ್ರೈ ಮಾಡಿದ್ರೆ ಪಾಲಕ್ ಸೊಪ್ಪಲ್ಲಿರುವಂತಹ ನೀರು ಬಿಟ್ಕೊಳ್ಳುತ್ತೆ. ನಾವು ನೀರು ಹಾಕಬೇಕಂತಿಲ್ಲ. ನೋಡಿ, ಪೂರ್ತಿಯಾಗಿ ಪಾಲಕ್ ಸೊಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಜನ ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ ಪಾಲಕ್ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸಿ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತಹ ಸತ್ವ ಪೂರ್ತಿಯಾಗಿ ಹೋಗುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕಲರು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 8 ಗೇರ್ ಬೀಜ ಸೇರಿಸಿದ್ದೀನಿ. ಗೇರ್ ಬೀಜ ಹಾಕೋದ್ರಿಂದ ಪಾಲಕ್ ಪನ್ನೀರ್ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿರುವಂತಹ ನೀರು ಡ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ. ಪೂರ್ತಿಯಾಗಿ ಡ್ರೈ ಆಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಡ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಈ ರೀತಿ ನೈಸಾಗಿ ರುಬ್ಬಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಜಾಗದಲ್ಲಿ ತುಪ್ಪ ಅಥವಾ ಬೆಣ್ಣೆ ಬೇಕಾದರೂ ಹಾಕಬಹುದು. ಎಣ್ಣೆ ಹಾಕಿದ ನಂತರ ರುಬ್ಬಿರುವಂತಹ ಪಾಲಕ್ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳಸಿ ಅದನ್ನು ಹಾಕ್ಕೊಂಡಿದ್ದೀನಿ. ಗ್ರೇವಿ ಥಿಕ್ನೆಸ್ ನೋಡಿ ನೀವು ನೀರನ್ನು ಸೇರಿಸಿ. ಇದಕ್ಕೆ 1/4 ಕಪ್ಪಿನಷ್ಟು ಹಸಿ ಬಟಾಣಿ ಹಾಕಿದ್ದೇನೆ. ಬಟಾಣಿ ಹಾಕಲೇಬೇಕಂತಿಲ್ಲ. ಇಷ್ಟ ಇದ್ದರೆ ಹಾಕಿ, ಬೇಡದಿದ್ದರೆ ಸ್ಕಿಪ್ ಮಾಡಿ. ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ, ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಸೇರಿಸಿದ್ದೀನಿ. ಹಸಿಮೆಣಸು ಶುಂಠಿ ಹಾಕಿರೋದ್ರಿಂದ ಖಾರ ಇರುತ್ತೆ. ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಗ್ರೇವಿ 1 ಕುದಿ ಬಂದ ನಂತರ ಇದಕ್ಕೆ 3/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಉಪ್ಪು ಹಾಕಿದ ನಂತರ ಇದನ್ನ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ನೋಡಿ, ಗ್ರೇವಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ 200 ಗ್ರಾಮಿನಷ್ಟು ಪನ್ನೀರ್ ತಗೊಂಡಿದ್ದೀನಿ. ಪನ್ನೀರನ್ನ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ಪನ್ನೀರ್ ಹಾಕಿದ ನಂತರ 1 ಕುದಿ ಬರ್ಸಿದ್ರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ ಪಾಲಕ್ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸಿ ಅದನ್ನು ನೀರು ತೆಗೆದು ಅದಕ್ಕೆ ಕೋಲ್ಡ್ ನೀರು ಹಾಕಿ ಕಲರ್ ಬರಬೇಕಾದ್ರೆ ಏನೆಲ್ಲ ಮಾಡ್ತೀವಿ ಆ ರೀತಿ ಮಾಡೋದ್ರಿಂದ ಪಾಲಕ್ಕಲ್ಲಿರುವಂತಹ ಸತ್ವ ಹೋಗುತ್ತೆ, ಹಾಗೆ ರುಚಿನೂ ಹೋಗುತ್ತೆ. ನಾನು ಮೊದಲು ಹಾಗೆ ಮಾಡ್ತಿದ್ದೆ. ಈ ರೀತಿ ಈಗ ಟ್ರೈ ಮಾಡಿ ನೋಡಿದ್ದೇನೆ. ಸಖತ್ ರುಚಿಯಾಗಿ ಬರುತ್ತೆ. ಕಲರ್ ನೋಡಿ ನೀವೇ ನೋಡ್ತಿದ್ದೀರಾ, ಸೂಪರ್ ಆಗಿ ಬಂದಿದೆ ಅಲ್ವಾ? ಇದು ಚೆನ್ನಾಗಿ ಕೊದಿ ಬಂದ ನಂತರ ಲಾಸ್ಟಿನಲ್ಲಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಕುದಿ ಬರ್ಸಿದ್ರೆ ರುಚಿಕರವಾದ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ರೋಟಿ ಚಪಾತಿ ಜೊತೆ ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ. ಗೀ ರೈಸ್ ಜೊತೆ ತಿನ್ನೋಕ್ಕೂ ಸಖತ್ ರುಚಿಯಾಗಿರುತ್ತೆ. ನಾನಿಲ್ಲಿ ಚಪಾತಿ ಜೊತೆ ಇದನ್ನು ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಯಾವುದೇ ರೆಸ್ಟೋರೆಂಟ್ಗಿಂತನೂ ಕಡಿಮೆ ಇಲ್ಲ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ವಿಡಿಯೋ ನೋಡಿದ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.